ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಇವತ್ತು ನಾನು ವಾರ್ತೆಯಲ್ಲಿ ಒಂದು ರಣತಂತ್ರದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲ ಏನೀಗ ಕಾದು ನಿಂತಿದ್ದೀರಲ್ಲ, ಫಲಿತಾಂಶ ರಿಸಲ್ಟ್ ವೋಟ್ ಹಾಕ್ಬಿಟ್ಟು ಕಾದು ನಿಂತಿದ್ದೀರಿ, ಏನಾಗ್ಬೋದು ರಿಸಲ್ಟ್ ಅಂತ ಹೇಳಿ. ಆ ರಿಸಲ್ಟ್ನ ಡಿಸೈಡ್ ಮಾಡಿದಂತಹ ಸ್ಟ್ರಾಟಜಿ ಇದು. ಯಾವುದು? 400 ಪಾರ್. ನೋಡಿ, 400 ಪಾರ್ ಅನ್ನೋದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು. ಅಷ್ಟು ಸುಲಭ ಅಲ್ಲ 400 ಸೀಟ್ ಮೇಲೆ ಹೋಗೋದು. ಇಟ್ಸ್ ನಾಟ್ ಈಸಿ ಟಾಸ್ಕ್. ಹಾಗಿದ್ದು ಕೂಡ ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು. ಯಾಕೆ? ನೋಡಿ, ಇದೊಂದು ರಣತಂತ್ರದ ಭಾಗವಾಗಿ ಅವರು ಘೋಷಣೆಯನ್ನ ಮಾಡಿದ್ರು. ಏನು ರಣತಂತ್ರ? ಯಾವಾಗ ಅವರು ನಾವು 400 ಸೀಟ್ ಗುರಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರು, ಆಗ ವಿರೋಧ ಪಕ್ಷಗಳೆಲ್ಲವೂ ಕೂಡ ಅದನ್ನ ಟಾರ್ಗೆಟ್ ಮಾಡಿದ್ರು. ಅರೆ, 400 ಸೀಟ್ ಎಲ್ಲಿ ತಗೋತಾರೆ? 400 ಸೀಟ್ ತಗೊಳಕ್ ಸಾಧ್ಯನಾ? ಇಟ್ಸ್ ಇಂಪಾಸಿಬಲ್ ಅಂತ ಹೇಳಿ ಚರ್ಚೆ ಮಾಡ್ತಾ ನಿಂತರು. ಇನ್ಫ್ಯಾಕ್ಟ್ ಜನರ ನಡುವೆಯೂ ಕೂಡ ಅರೆ 400 ಸೀಟ್ ಗುರಿ ಇಟ್ಕೊಂಡಿದ್ದಾರೆ, ಇದಾಗುತ್ತಾ? ಯಾಕೆ 400 ಸೀಟ್ ಯಾಕೆ? ಇನ್ಫ್ಯಾಕ್ಟ್ ನೋಡಿ, ವಿರೋಧ ಪಕ್ಷದವರು ಕೂಡ ಏನ್ ಪ್ರಚಾರ ಮಾಡ್ತಾ ಹೋದ್ರು, ಇವ್ರು 400 ಸೀಟ್ ಗುರಿ ಇಟ್ಕೊಂಡಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ ಒಟ್ಟಾರೆಯಾಗಿ 400 ಇದೇ ಚರ್ಚೆಯನ್ನ ಮಾಡ್ತಾ ಹೋದ್ರು. ಬಿಜೆಪಿಗೂ ಅದೇ ಬೇಕಿತ್ತು. ಎಲ್ಲೂ ಕೂಡ ಬಹುಮತದ ನಂಬರ್ ಬಗ್ಗೆ ಚರ್ಚೆ ಆಗ್ಲೇ ಇಲ್ಲ. ಮ್ಯಾಜಿಕ್ ನಂಬರ್ ಬಗ್ಗೆ, ಹಾಫ್ ವೇ ಮಾರ್ಕ್ ಯಾವುದು 272, ಅದ್ರ ಬಗ್ಗೆ ಚರ್ಚೆ ಆಗಲೇ ಇಲ್ಲ. ಬರೀ 400ರ ಸುತ್ತವೇ ಸುತ್ತಾ ಹೋಯ್ತು ಇಡೀ ಚರ್ಚೆ. ಅದ್ರ ಜೊತೆಗೆ ಮತ್ತೂ ಒಂದು, ಬಿಜೆಪಿ ಏಕಾಂಗಿಯಾಗಿ 370ಕ್ಕಿಂತ ಹೆಚ್ಚು ಸೀಟುಗಳ ಗುರಿಯನ್ನ ಹಾಕೊಳ್ತು. ಇದರ ಬಗ್ಗೆ ಕೂಡ ಸ್ವತಃ ನರೇಂದ್ರ ಮೋದಿ ಅವರೇ ವಿವರಣೆ ಕೊಟ್ಟಿದ್ದಾರೆ. 400ರ ಗುರಿ ಬಗ್ಗೆಯೂ ಕೂಡ ಅವರ ಎಕ್ಸ್ಪ್ಲನೇಷನ್ ಇದೆ. ಜೊತೆಗೆ 370+. ಈ ಗುರಿ ಯಾಕೆ ಹಾಕೊಂಡ್ರು ನೋಡಿ, ಸ್ವತಃ ಮೋದಿ ಅವರು ಹೇಳ್ತಾರೆ, 400 ಸೀಟುಗಳ ಗುರಿ ನಮ್ಮ ರಣತಂತ್ರ. ನಾವು ತೋಡಿದ ಕೆಡ್ಡಕ್ಕೆ ವಿಪಕ್ಷಗಳೆಲ್ಲವೂ ಕೂಡ ಬಿದ್ವು. ನಮ್ಮ ಗುರಿ ಇದ್ದದ್ದು ಸೀಟ್ಗಳ ಬಗ್ಗೆ ಚರ್ಚೆ ಆಗ್ಬೇಕು ಅಂತ. ನೋಡಿ, ಯಾವಾಗ ಸೀಟ್ಗಳ ಚರ್ಚೆ ಬಂತೋ ಬೇರೋಜ್ಗಾರಿ ಅಂದ್ರೆ ನಿರುದ್ಯೋಗ, ಬೆಲೆ ಏರಿಕೆ, ಈ ಚರ್ಚೆಗಳೆಲ್ಲವೂ ಕೂಡ ಬದಿಗೆ ಹೋಯ್ತು. ಸೀಟ್ಗಳ ಬಗ್ಗೆಯೇ ಚರ್ಚೆ ಆಗ್ತಾ ಹೋಯ್ತು. ಅವರಿಗೂ ಅದೇ ಬೇಕಿತ್ತು. ಈವನ್ ರಾಹುಲ್ ಗಾಂಧಿ ಏನಂದ್ರು, ಬಿಜೆಪಿ 150 ಸೀಟು ಗೆಲ್ಲಲ್ಲ ಅಂದ್ರು. ಅಖಿಲೇಶ್ ಯಾದವ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ 140 ಸೀಟು ಗೆಲ್ಲಲ್ಲ ಅಂದ್ರು. ಈ ಕಡೆ ಕೌಂಟರ್ ಕೊಡ್ತಾ ಹೋದ್ರು ನರೇಂದ್ರ ಮೋದಿ ಅವರು. ಅವ್ರೇನಂದ್ರು, ರಾಹುಲ್ ಗಾಂಧಿ ಅವರ ವಯಸ್ಸೆಷ್ಟೋ ಅಷ್ಟು ಸೀಟನ್ನು ಕಾಂಗ್ರೆಸ್ ಗೆಲ್ಲೋದಿಲ್ಲ ಅಂದ್ರು. ಅಂದ್ರೆ ಒಂದು 50-53 ಸೀಟು ಗೆಲ್ಲಲ್ಲ ಅವರು ಅನ್ನೋ ಅರ್ಥದಲ್ಲಿ ಹೇಳ್ಬಿಟ್ರು. ಇದೇ ಬೇಕಾಗಿತ್ತು ಅವರಿಗೆ. ಈ ಚರ್ಚೆ ಏನ್ ನಡೀತಾ ಹೋಗ್ಬೇಕಿತ್ತು, ಅದೇ ಚರ್ಚೆ ಆಯ್ತು. ಹಾಗಾದ್ರೆ 370 ಸೀಟುಗಳ ಗುರಿಯ ಕತೆ ಏನು? ಇದನ್ನ ಕಾಶ್ಮೀರದ ಒಬ್ರು ಬಿಜೆಪಿ ಹಿತೈಷಿ ಸಿಂಪತೈಸರ್ ಅವರು ಕೊಟ್ಟಂತ ಗುರಿ ಇದು. ಕಾಶ್ಮೀರದಲ್ಲಿ 370ನೇ ವಿಧಿಯನ್ನ ರದ್ದು ಮಾಡಿದ ನಂತರ ನಿಮ್ಮ ಬ್ರ್ಯಾಂಡ್ ಆಗಿದೆ 370 ಅನ್ನೋದು, ನಿಮ್ಮ ಒಂದು ಬ್ರ್ಯಾಂಡ್ ಆಗಿದೆ. ಸೊ ಅದನ್ನೇ ನೀವು ಗುರಿ ಮಾಡಿಕೊಳ್ಳಿ. ಅದು ಇಡೀ ದೇಶದ ಯೂನಿಟಿಯ ಸಂಕೇತವಾಗಿದೆ, ಒಗ್ಗಟ್ಟಿನ ಸಂಕೇತದಂತಿದೆ. ಅದೇ ಗುರಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ಒಂದು ಕ್ರಿಯೇಟಿವ್ ಮೈಂಡ್ ಸೆಟ್ ನಿಂದ ಬಂದಂತಹ ಗುರಿ ಅದು. ಅದರ ಭಾಗವಾಗಿ 370+ ಅಂತ ಹೇಳಿ ಗುರಿಯನ್ನ ಇಟ್ಕೊಂಡ್ವಿ. ಅದಕ್ಕೆ ಮತ್ತೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಮೋದಿ ಅವರು. ಈಗ ನಿಮ್ಮ ಮಗ 90 ಅಂಕ ತೆಗೆದುಕೊಳ್ತಾನೆ, 90 ಮಾರ್ಕ್ಸ್ ತಗೋತಾನೆ. ಇನ್ನೊಬ್ರು ಮಗ, ಈಗ ಮಕ್ಕಳ ನಡುವೆ ಕಂಪೇರ್ ಮಾಡುವಂಥದ್ದು ಸಹಜವಾಗಿ ನಡೀತಾ ಇರುತ್ತೆ. ಇನ್ನೊಬ್ರು ಮಗ ಒಟ್ಟಿಗೆ ಓದ್ತಿರೋನು, ಅದೇ ಶಾಲೆಯಲ್ಲಿ ಅದೇ ಕ್ಲಾಸಲ್ಲಿ ಓದ್ತಿರೋನು, ಆತ 35-40 ತಗೊಂಡು ಜಸ್ಟ್ ಪಾಸ್ ಆಗಿರ್ತಾನೆ. ಆಗ ನೀವು ನಿಮ್ಮ ಮಗಂಗೆ ಮುಂದಿನ ವರ್ಷ ಅವ್ನು 35-40 ತಗೊಂಡಿದ್ದಾನೆ, ನೀ 50 ತಗೊಂತೀರಾ? ಇಲ್ಲ, 90 ತೆಗೆದುಕೊಂಡಿದ್ಯಾ, ನೆಕ್ಸ್ಟ್ ಟೈಮ್ 95 ಟ್ರೈ ಮಾಡು ಅಂತ ಹೇಳ್ತೀರಿ. ಹಾಗೆ ನಾವು ಈ ಗುರಿಯನ್ನ ವೃದ್ಧಿಸಿಕೊಂಡ್ವಿ. 370+, 400 ಈ ರೀತಿ ಗುರಿಯನ್ನು ವೃದ್ಧಿಸಿಕೊಳ್ಳುವ ಹಿಂದೆ ಈ ರೀತಿಯ ಒಂದು ರಣತಂತ್ರ ಇತ್ತು. ಕಾಂಗ್ರೆಸ್ ನಮಗೆಲ್ಲೂ ಕಾಂಪಿಟೇಟರ್ ಆಗಿರಲಿಲ್ಲ, ಆದ್ರೆ ನಮ್ಮನ್ನೇ ನಾವು ಕಾಂಪಿಟೇಟರ್ ಆಗಿ ಮಾಡ್ಕೊಂಡ್ವಿ. ಹೀಗಾಗಿ 370+ ಹಾಗೂ 400ರ ಗುರಿಯನ್ನ ಹಾಕೊಂಡ್ವಿ ಅಂತ ಹೇಳಿ ಸ್ವತಃ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನೋಡಿ, ಇಡೀ ಚುನಾವಣೆಯ ದಿಕ್ಕೇ ಬದಲಾಯಿತು. ಇದೊಂದು ಹೇಳಿಕೆಯಿಂದ ಇಡೀ ಚುನಾವಣೆಯ ಫಲಿತಾಂಶವೂ ಕೂಡ ತೀರ್ಮಾನ ಆಗ್ತಾ ಹೋಯಿತು. 272 ಅನ್ನೋದು ಅಲ್ಲಿ ಡಿಸ್ಕಷನ್ಗೆ ಬರಲೇ ಇಲ್ಲ.
ನೀವು ನೆನ್ಪು ಮಾಡ್ಕೊಳ್ಳಿ, 2014 ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ನರೇಂದ್ರ ಮೋದಿ ಅವರು 272+ ಅಂತೇಳಿ ಗುರಿ ಹಾಕೊಂಡಿದ್ರು. 272+ ಮಿಷನ್ 272 ಅಂತ ಹೇಳಿ. ಅಂದ್ರೆ ಅವರಿಗೆ ಹಾಫ್ ಎ ಮಾರ್ಕ್ ಬೇಕಿತ್ತು ಅಷ್ಟೇ, ಬಹುಮತ ಬೇಕಿತ್ತು. ಈಗ ಬೇಕಿರೋದು ಕೂಡ ಬಹುಮತವೇ. ಬಹುಮತಕ್ಕಾಗಿಯೇ ಎಲ್ಲರೂ ಕೂಡ ಸೆಣಸೋದು. ಆದ್ರೆ 400 ಗುರಿ ಅಂದ ಕೂಡಲೇ ಎಲ್ಲರೂ ಕೂಡ ಅದರ ಬಗ್ಗೆಯೇ, ಅದರ ಸುತ್ತ ಚರ್ಚೆಯನ್ನ ಮಾಡ್ತಾ ಹೋದ್ರು. ಚುನಾವಣೆಯ ಚರ್ಚೆ, ವಿಚಾರ, ಅಜೆಂಡಾ ಡಿಸೈಡ್ ಆಯ್ತು. ಅದನ್ನೇ ಮೋದಿ ಅವರು ಹೇಳಿದ್ದಾರೆ, ನಮ್ಮ ಸ್ಟ್ರಾಟಜಿ ವರ್ಕ್ ಆಗಿದೆ ಅಂತ ಹೇಳಿ. ಈ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಏನಂತ, 400 ಸೀಟ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ಈಗ ಇದನ್ನ ಸ್ಟ್ರಾಟಜಿ ಅಂತಿದ್ದಾರೆ ಅಂತ. ಸಿ ವಾಟ್ ಎವರ್. ಆದ್ರೆ ಚುನಾವಣೆಯಲ್ಲಿ ಚರ್ಚೆ ಆದದ್ದೇನು ಅಂತ ನೋಡಿದ್ರೆ ಡೆಫಿನೆಟ್ಲಿ ಸೀಟುಗಳ ಸಂಖ್ಯೆ. ಅಷ್ಟರ ಮಟ್ಟಿಗೆ ಮೋದಿಯವರ ತಂತ್ರಗಾರಿಕೆ ಸಕ್ಸಸ್ ಆಗಿದೆ. ನಿಮ್ಮ ಪ್ರಕಾರ ಮೋದಿಯವರು ಹೇಳಿದ ಹಾಗೆ ಇದು 400 ಮೀರಿ ಕರ್ನಾಟಕದಲ್ಲಿ ಘೋಷವಾಕ್ಯ. ಸೊ ಈ 400 ಮೀರಿ 400 ಪಾರ್ ಅದು ರಣತಂತ್ರ ಅನ್ಸುತ್ತಾ, ಅಥವಾ ಇಲ್ಲ ಈ ಬಾರಿ ಗೆಲ್ಲಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಈಗ ರಣತಂತ್ರ ಅಂತಿದ್ದಾರೆ ಅಂತ ನೀವು ಅಭಿಪ್ರಾಯ ಪಡ್ತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈಗಲೇ ವಾರ್ತೆಯನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಂಬಲಿಸಿ. ಧನ್ಯವಾದ.